ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸುಮಾರು 4 ವರ್ಷಗಳ ಹಿಂದೆ 2021 ಸೆಪ್ಟೆಂಬರ್ ತಿಂಗಳಲ್ಲಿ ಆಗ ಕಾಂಗ್ರೆಸ್ನ ನಾಯಕರಾಗಿದ್ದಂತಹ ಕಪಿಲ್ ಸಿಬಿಲ್ ಅವರ ಮನೆ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ. ಆಶ್ಚರ್ಯ ಏನು ಗೊತ್ತಾ? ಕಪಿಲ್ ಸಿಬಿಲ್ ಅವರ ಮನೆ ಮೇಲೆ ದಾಳಿ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲ, ಅಥವಾ ಕಪಿಲ್ ಸಿಬಿಲ್ ಒಬ್ಬ ಹಿಂದೂ ವಿರೋಧಿ ಅನ್ನೋ ಕಾರಣಕ್ಕೆ ಹಿಂದೂ ಕಾರ್ಯಕರ್ತರು ಕೂಡ ದಾಳಿ ಮಾಡಿರಲಿಲ್ಲ. ಯಾವುದೇ RSS ಕಾರ್ಯಕರ್ತರು ಅಲ್ಲಿ ಅಟ್ಯಾಕ್ ನಡೆಸಿರಲಿಲ್ಲ. ಆದರೆ ಅವತ್ತು ಅಲ್ಲಿ ಆ ದಾಳಿ ನಡೆಸಿದ್ದು ಸ್ವತಃ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ. ಅವತ್ತು ಕಪಿಲ್ ಸಿಬಿಲ್ ಅವರ ಮನೆಯ ಗಾಜು, ಬಾಗಿಲು, ಕಾರು ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಪುಡಿ ಪುಡಿ ಮಾಡಿ ಹಾಕಿದ್ರು. ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕನಾಗಿದ್ದಂತಹ ಕಪಿಲ್ ಸಿಬಿಲ್ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರೇ ಈ ದಾಳಿಯನ್ನು ಯಾಕೆ ಮಾಡಿದ್ರು ಗೊತ್ತಾ? ಯಾಕಂದರೆ ಕಪಿಲ್ ಸಿಬಿಲ್ ಗಾಂಧಿ ಕುಟುಂಬವನ್ನು ಟಾರ್ಗೆಟ್ ಮಾಡಿದಂತಹ ಒಂದು ಟ್ವೀಟ್, ಅದೊಂದು ಕಾರಣಕ್ಕೆ ಈ ಅಟ್ಯಾಕ್ ನಡೆಯುತ್ತೆ. ಆ ಸಮಯದಲ್ಲಿ ಕಾಂಗ್ರೆಸ್ ಗಾಂಧಿ ಕುಟುಂಬದ ಹಿಡಿತದಲ್ಲೇ ಇತ್ತು. ಸೋನಿಯಾ ಗಾಂಧಿ ಅವರು ಪಕ್ಷದ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಅದಕ್ಕೆ ಕಪಿಲ್ ಸಿಬಿಲ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಒಂದು ಕುಟುಂಬ ಅಥವಾ ಒಂದು ಮನೆಯ ಪಕ್ಷ ಆಗಿರಬಾರ್ದು, ಅದು ಎಲ್ಲರ ಪಕ್ಷ ಆಗಿರಬೇಕು. ಆಗ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಸುಧಾರಣೆ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಕಪಿಲ್ ಸಿಬಿಲ್ ಅವರ ಈ ಟ್ವೀಟು ನೇರವಾಗಿ ಸೋನಿಯಾ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಕೂಡ ಇರಲಿಲ್ಲ. ಅದಕ್ಕಾಗಿಯೇ ಕಾಂಗ್ರೆಸ್ ಕಾರ್ಯಕರ್ತರು ಮರುದಿನವೇ ಕಪಿಲ್ ಸಿಬಿಲ್ ಅವರ ಮನೆಗೆ ನುಗ್ಗಿ ದೊಡ್ಡ ಮಟ್ಟದ ಗಲಭೆಯನ್ನು ಎಬ್ಬಿಸ್ತಾರೆ. ಕಪಿಲ್ ಸಿಬಲ್ ಪಕ್ಷ ವಿರೋಧಿ, ಗಾಂಧಿ ಕುಟುಂಬದ ವಿರುದ್ಧ ಅಸಭ್ಯ ಭಾಷೆಯನ್ನು ಬಳಸ್ತಾರೆ ಅನ್ನೋ ಆರೋಪವನ್ನು ಅವರ ಮೇಲೆ ಅವತ್ತು ಹೊರಿಸ್ಬಿಟ್ರು. ಈ ಘಟನೆ ನಂತರ ಕಪಿಲ್ ಸಿಬಲ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಸಮಾಜವಾದಿ ಪಕ್ಷದ ಬೆಂಬಲದೊಂದಿಗೆ ಸ್ವತಂತ್ರವಾಗಿ ರಾಜ್ಯಸಭೆಗೆ ಎಂಟ್ರಿ ಆಗ್ತಾರೆ. ಈ ಘಟನೆ ನಡೆದು 4 ವರ್ಷಗಳೇ ಕಳೆದಿದೆ. ಕಪಿಲ್ ಸಿಬಿಲ್ಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನೋ ಹಾಗೆ ಈಗಲೂ ಇದ್ದಾರೆ. ಆದರೆ ರೀಸೆಂಟಾಗಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಕಪಿಲ್ ಸಿಬಿಲ್ ಅವರ ಕಾರು ಸೋನಿಯಾ ಗಾಂಧಿಯವರ ಮನೆ ಬಳಿ ಕಾಣಿಸ್ಕೊಂಡು ಬಿಡುತ್ತೆ. 4 ವರ್ಷದಿಂದ ದೂರ ಇದ್ದಂತಹ ಸಿಬಿಲ್ ಇದ್ದಕ್ಕಿದ್ದಂತೆ ಸೋನಿಯಾ ಗಾಂಧಿಯವರ ಮನೆಯ ಬಳಿ, ಅದು ಕೂಡ ರಾತ್ರೋರಾತ್ರಿ ಯಾಕಾಗಿ ಬಂದಿದ್ರು? ಸೋನಿಯಾ ಗಾಂಧಿಯವರ ಮನೆಯಲ್ಲಿ ಆ ರಾತ್ರಿ ಏನು ನಡೀತು? ಇದೆಲ್ಲದ್ರ ಬಗ್ಗೆ ಡಿಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಒಂದು ಸತ್ಯ ಏನು ಗೊತ್ತಾ? ಇಲ್ಲಿ ಕಪಿಲ್ ಸಿಬಿಲ್ ಅವರು ಸೋನಿಯಾ ಗಾಂಧಿಯವರ ಮನೆಗೆ ಒಬ್ಬ ರಾಜಕಾರಣಿಯಾಗಿಯೋ ಅಥವಾ ರಾಜ್ಯಸಭಾ ಸಂಸದರಾಗಿಯೋ ಹೋಗಿರಲಿಲ್ಲ. ಬದಲಾಗಿ ಅವರು ಸುಪ್ರೀಂ ಕೋರ್ಟ್ನ ಒಬ್ಬ ಹಿರಿಯ ವಕೀಲರಾಗಿ ಸೋನಿಯಾ ಗಾಂಧಿಯವರ ಮನೆಗೆ ಹೋಗ್ತಾರೆ. ಯಾಕಂದರೆ ಈ ಇಡೀ ಕುಟುಂಬ ದೊಡ್ಡ ಅಪಾಯದಲ್ಲಿದೆ. ಇತ್ತೀಚೆಗೆ ಸಂಸತ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಸೋನಿಯಾ ಗಾಂಧಿಯವರ ಪೌರತ್ವ ಮತ್ತು ನಕಲಿ ಮತದಾರರ ಪಟ್ಟಿಯ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ದೆಹಲಿಯ ರೌಸ್ ಅವೆನ್ಯೂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದ್ದು, ಸೋನಿಯಾ ಗಾಂಧಿಯವರು ಭಾರತದ ನಾಗರಿಕರಲ್ಲದೇ ಇದ್ದರೂ ಕೂಡ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸಿದ್ದಕ್ಕೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಅರ್ಜಿಯಲ್ಲಿ ಒತ್ತಾಯಿಸ್ತಾರೆ. ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ನಲ್ಲಿ ಈ ವಿಷಯವನ್ನು ಹೇಳಿದಾಗ ನಂಬರ್ 10 ಜನಪತ್ನ ಮನೆಯ ಅಡಿಪಾಯವೇ ಅಲಗಾಡ್ಬಿಡುತ್ತೆ. ರೌಸ್ ಅವೆನ್ಯೂ ಕೋರ್ಟ್ನಲ್ಲಿ ದಾಖಲಾದಂತಹ ಅರ್ಜಿಯ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರು ಮಾತಾಡ್ತಾರೆ ಅನ್ನೋ ಸಣ್ಣ ಕ್ಲೂ ಕೂಡ ಸೋನಿಯಾ ಗಾಂಧಿ ಅವರಿಗೆ ಇರಲೇ ಇಲ್ಲ. ಈ ವಿಷಯ ಆಗಸ್ಟ್ನಲ್ಲಿ ಬೆಳಕಿಗೆ ಬರುತ್ತೆ ನೋಡಿ. ಸೆಪ್ಟೆಂಬರ್ನಲ್ಲಿ ಅರ್ಜಿ ಸಲ್ಲಿಸಲಾಯಿತು, ಆದರೆ ಆಗ ಅದು ವಜಾಗೊಂಡಿತ್ತು. ನಂತರ ಮತ್ತೆ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದಾಗ ಈ ಬಾರಿಯ ಅರ್ಜಿಯನ್ನು ಕೋರ್ಟ್ ಸ್ವೀಕರಿಸಿದೆ. ನಂತರ ಸೋನಿಯಾ ಗಾಂಧಿ ಅವರಿಂದ ಇದಕ್ಕೆ ಉತ್ತರ ಕೂಡ ನ್ಯಾಯಾಲಯ ಕೇಳಿದೆ. 1980ರಲ್ಲಿ ನೀವು ನವದೆಹಲಿಯ ಸಂಸದೀಯ ಕ್ಷೇತ್ರದಲ್ಲಿ ಮತದಾನವನ್ನು ಮಾಡಿದ್ದೀರಿ. ಆದರೆ ನಿಮಗೆ 1983ರ ಏಪ್ರಿಲ್ ತಿಂಗಳಲ್ಲಿ ಭಾರತದ ಪೌರತ್ವ ಸಿಕ್ಕಿದೆ. ಅಂದರೆ ಮತದಾನ ಮಾಡಿದ 3 ವರ್ಷಗಳ ನಂತರ ಇವರಿಗೆ ಪೌರತ್ವ ಸಿಕ್ಕಿದ್ದು. ಅಂದರೆ ಭಾರತೀಯ ಪೌರತ್ವ ಇಲ್ಲದೇನೆ ಮತದಾನ ಹೇಗೆ ಮಾಡ್ತಾರೆ? ಇದನ್ನು ನ್ಯಾಯಾಲಯ ಕೇಳಿದೆ.
ಸೋನಿಯಾ ಗಾಂಧಿಯವರ ಹೆಸರು ಮತದಾರರ ಪಟ್ಟಿಯ ಚರ್ಚೆಗೆ ಒಟ್ಟು 3 ಬಾರಿ ಬಂದಿದೆ. ಆದರೆ ಅವರು ಅಂತಿಮವಾಗಿ 1983ರ ಏಪ್ರಿಲ್ನಲ್ಲಿ ಭಾರತದ ನಾಗರಿಕರಾಗ್ತಾರೆ. ಸೊ ಇದು ಒಂದು ದೊಡ್ಡ ವಂಚನೆ ಆಗುತ್ತೆ. ದಾಖಲೆಗಳ ದುರುಪಯೋಗ ಮತ್ತು ಸಾಂವಿಧಾನಿಕ ಶಕ್ತಿಗಳ ದುರುಪಯೋಗ ನಡೆದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಗಾಂಧಿ ಕುಟುಂಬದ ವಿರುದ್ಧ 100 ಪ್ರಕರಣಗಳು ನ್ಯಾಯಾಲಯದಲ್ಲಿ ನಡೀತಾ ಇರಬಹುದು. ಆದರೆ ಈ ವಿಷಯ ಎಲ್ಲರ ಗಮನ ಸೆಳೆಯುತ್ತೆ, ಇಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಖುದ್ದು ಸೋನಿಯಾ ಗಾಂಧಿ ಅವರು ಕೂಡ. ಅಲ್ಲದೆ ಗಾಂಧಿ ಕುಟುಂಬದ ಜೊತೆ ವಕೀಲರ ದೊಡ್ಡ ತಂಡವೇ ಇದೆ. ಇವರ ಕೇಸ್ನಲ್ಲಿ ಸಾಮಾನ್ಯವಾಗಿ ಸಾಕ್ಷಿಗಳ ಕೊರತೆ ಆಗುತ್ತೆ, ಸಾಕ್ಷಿಗಳೇ ನಾಪತ್ತೆ ಆಗಿಬಿಡುತ್ತೆ. ನೋಡಿ, ಉದಾಹರಣೆಗೆ ಪುಣೆ ನ್ಯಾಯಾಲಯದಲ್ಲಿ ಮೊನ್ನೆ ವೀರ್ ಸಾವರ್ಕರ್ ಅವರ ಕೇಸ್ನಲ್ಲಿ ರಾಹುಲ್ ಗಾಂಧಿಯವರ ಹೇಳಿಕೆಯ ಕುರಿತು ಒಂದು CD ಇತ್ತು. ಆ CDಯಲ್ಲಿದ್ದಂತಹ ಫೈಲ್ಗಳೇ ಡಿಲೀಟ್ ಆಗಿಬಿಡ್ತವೆ. ಇದೆಲ್ಲ ಹೇಗೆ ಸಾಧ್ಯ? ಆದರೆ ಅಮಿತ್ ಶಾ ಅವರು ಸದನದ ನಡುವೆ ರೌಸ್ ಅವೆನ್ಯೂ ಕೋರ್ಟ್ನ ನೋಟಿಸ್ ಬಗ್ಗೆ ಮಾತಾಡಿರೋದು ಗಾಂಧಿ ಕುಟುಂಬವನ್ನು ಈಗ ನಿಜಕ್ಕೂ ಕೂಡ ಬೆಚ್ಚ ಬೀಳಿಸಿದೆ. ಸೊ ಸೋನಿಯಾ ಗಾಂಧಿ ಅವರು ತುಂಬ ಟೆನ್ಷನಲ್ಲಿದ್ದಾರೆ. ಆಗ ಅವ್ರಿಗೆ ನೆನಪಾಗಿದ್ದೆ ತಮ್ಮ ಅತ್ಯಂತ ವಿಶ್ವಾಸಾರ್ಹ ವಕೀಲ ಕಪಿಲ್ ಸಿಬಲ್. ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಕಪಿಲ್ ಸಿಬಲ್ ಯಾರು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಭಗವಾನ್ ಶ್ರೀರಾಮರ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು, ಇದೊಂದು ಕಾಲ್ಪನಿಕ ಕತೆ ಅಂದವರು, ರಾಮ ಮಂದಿರದ ವಿರುದ್ಧ ನಿಂತ್ಕೊಂಡವರು. ಎಲ್ಲಿ ಈಗ FIR ಆಗಿಬಿಡುತ್ತೋ, ಅಪಾಯ ಎದುರಾಗುತ್ತೋ ಅನ್ನೋ ಭಯದಲ್ಲಿ ಸೋನಿಯಾ ಗಾಂಧಿ ಅವರು ಕಪಿಲ್ ಸಿಬಲ್ ಅವರನ್ನು ನೆನಪು ಮಾಡ್ಕೊಳ್ತಾರೆ. ಕಪಿಲ್ ಸಿಬಲ್ ಮಾತ್ರ ತನ್ನನ್ನು ಕಾಪಾಡಬಲ್ಲರು ಅನ್ನೋ ನಂಬಿಕೆ ಸೋನಿಯಾ ಗಾಂಧಿ ಅವರಿಗಿದೆ. ಸೊ ರಾತ್ರೋರಾತ್ರಿ ಸಿಬಲ್ ಅವರನ್ನು ಕರೆಸ್ಕೊಳ್ತಾರೆ ಮನೆಗೆ. ಈ ಪ್ರಕರಣದಿಂದ ಹೇಗೆ ಹೊರಗೆ ಬರೋದು ಅಂತ ಅವರಿಂದ ಸಲಹೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಇದು ತುಂಬ ಕಷ್ಟದ ಸಿಚುವೇಶನ್ ನೋಡಿ. ಒಂದು ವೇಳೆ ಈಗ ಸೋನಿಯಾ ಗಾಂಧಿ ಅವರು ನನಗೆ 1983ರ ಏಪ್ರಿಲ್ನಲ್ಲಿಯೇ ಪೌರತ್ವ ಸಿಕ್ಕಿದ್ದು, ಅದು ನಿಜವೇ. ಆದರೆ ಚುನಾವಣಾ ಆಯೋಗ ತನ್ನಷ್ಟಕ್ಕೆ ತಾನೇ 1980ರಲ್ಲಿ ನನ್ನ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಿದೆ ಅಂತ ಹೇಳಿದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ಯಾಕಂದರೆ ಚುನಾವಣಾ ಆಯೋಗದ ಬಳಿ ಎಲ್ಲ ದಾಖಲೆಗಳು ಕೂಡ ಇರುತ್ತೆ. ಸೋನಿಯಾ ಗಾಂಧಿ ಅವರು ಯಾವಾಗ ಅರ್ಜಿ ಸಲ್ಲಿಸಿದ್ರು ಅನ್ನೋದನ್ನು ವಿತ್ ಅವರ ಸೈನ್ ಇರೋ ದಾಖಲೆ ಸಮೇತ ನ್ಯಾಯಾಲಯಕ್ಕೆ ಕೊಡಬಲ್ಲರು. ಆಗ ಸೋನಿಯಾ ಗಾಂಧಿ ಅವರಿಗೆ ಪೌರತ್ವ ಇಲ್ಲದಿದ್ರೂ ಕೂಡ ಯಾವ ಅಧಿಕಾರಿಗಳು ಮತದಾರರ ಗುರುತಿನ ಚೀಟಿಯನ್ನು ಕೊಟ್ಟರು ಅನ್ನೋದು ಪ್ರಶ್ನೆ ಆಗುತ್ತೆ. ಜೊತೆಗೆ ಸೋನಿಯಾ ಗಾಂಧಿ ಅವರು ಈ ವೋಟರ್ ಕಾರ್ಡನ್ನು ಇಟ್ಕೊಂಡು ಏನೆಲ್ಲ ವಂಚನೆ ಮಾಡಿದ್ದಾರೆ ಅನ್ನೋದು ಕೂಡ ನ್ಯಾಯಾಲಯದಲ್ಲಿ ತೆರೆದುಕೊಳ್ಳುತ್ತೆ. ಇದರಿಂದ ಸೋನಿಯಾ ಗಾಂಧಿ ಅವರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇರೋದಿಲ್ಲ. ಈ ಬಿಕ್ಕಟ್ಟಿನ ಸಮಯದಲ್ಲಿ ಸೋನಿಯಾ ಗಾಂಧಿ ಅವರು ತಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಕಪಿಲ್ ಸಿಬಲ್ ಅವರನ್ನು ಕರೆಸ್ಕೊಳ್ತಾರೆ. ಸೊ ಅವರಿಂದ ಈಗ ಸಲಹೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಎಂತೆಂಥದ್ದೋ ಹಗರಣವನ್ನು ಮುಚ್ಚಿ ಹಾಕಿದಂತಹ ಈ ವಕೀಲರಿಗೆ ಇದು ಯಾವ ಲೆಕ್ಕ ಹೇಳಿ? ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.